ಒಂದೊಂದು ಕ್ಷೇತ್ರದಲ್ಲಿ ಒಬ್ಬ ಡಾಕ್ಟರು ಅವನು ಮೆಡಿಸಿನ್ನಿನಲ್ಲಿ ಅವನು ಬೇಕಾದಷ್ಟು ಪ್ರಬುದ್ಧನಾಗಿರಬಹುದು. ಆದರೆ ಅವನಿಗೆ ಬೇರೆ ಕ್ಷೇತ್ರದಲ್ಲಿ ಹಿತ ಹೇಳೋರು ಬೇಕೇ ಬೇಕು. ಲೀಗಲ್, ವ್ಯವಹಾರ, ಫೈನಾನ್ಸ್, ಪಾಲಿಟಿಕ್ಸ್, ಸೋಷಲ್, ಎಲ್ಲ ವಿಷಯಗಳಲ್ಲೂ ಧರ್ಮ, ಇವುಗಳಲ್ಲಿ ಅವನಿಗೆ ಹಿತವನ್ನು ಹೇಳುವವರು ಬೇಕು. ಹಾಗೇನೆ ಉಳಿದ ಕ್ಷೇತ್ರಗಳು, ಧರ್ಮ ಕ್ಷೇತ್ರದಲ್ಲಿ ಅವನು ಎಷ್ಟೇ ಉತ್ತಮನಾಗಿರ್ಬೋದು, ಮಹಾಪೀಠಾಧಿಪತಿಯಾಗಿರ್ಬೋದು, ಆದರೆ ಆರೋಗ್ಯದ ವಿಷಯದಲ್ಲಿ, ಲೀಗಲ್ಲಿನ ವಿಷಯ, ಇನ್ಯಾವುದೋ ವಿಷಯದಲ್ಲಿ ಹಿತವನ್ನು ಹೇಳುವವರ ಮಾತನ್ನ ಕೇಳಬೇಕು. ಹಠಮಾರಿತನದಿಂದ ನಾನು ಹೇಳ್ತೀನಿ, ನಾನು ಹೇಳಿದ್ದೇ ಆಗಬೇಕು ಅಂತ ಹೇಳಿದರೆ ಅವನೊಬ್ಬ ಮೂರ್ಖ. ಯಾವ ವ್ಯಕ್ತಿಯು ತನ್ನನ್ನು ತಾನು ಜೀವನಾನುಭವದಲ್ಲಿ ಪರಿಪೂರ್ಣ ಅಂತ ತಿಳ್ಕೋಬಾರದು. ಯಾರು ತಿಳ್ಕೋತಾನೋ ಅಂಥ ಮೂಢ ಮತ್ತೊಬ್ಬ ಇಲ್ಲ. ಅವನಿಗೆ ಯಾರು ಏನು ಹೇಳಿದ್ರೂ ಉಪದೇಶವಾಗಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಏನು ಅಂದ್ರೆ ತಾನು ಪೂರ್ಣ ಅಂತ ತಿಳ್ಕೊಂಡಿದ್ದಾನೆ. ಇನ್ನೊಬ್ಬರು ಹೇಳಿದ ಮಾತನ್ನು ಕೇಳುವುದಕ್ಕೆ ಕಿವಿನೂ ಕೊಟ್ಟಿಲ್ಲ, ಮನಸ್ಸಂತೂ ದೂರ ಉಳಿತು. ಹಾಗಾಗಿ ಮನುಷ್ಯ ಯಶಸ್ವಿಯಾಗಬೇಕಾದ್ರೆ ತನಗೆ ತಾನು ಬಂಧು ಅಂತ ತಿಳ್ಕೋಬೇಕು ಮೊದಲನೇದ್ದು. ಎರಡನೇದಾಗಿ ಹಿತವನ್ನು ಹೇಳುವವರ ಮಾತನ್ನು ಕೇಳಬೇಕು. ಈ ಹಿತ ಹೇಳುವ ಮಾತನ್ನ ಕೇಳುವ ಸ್ವಭಾವವೇನಿದೆ ನೋಡಿ, ಇದು ಜೀವನದ ಉದ್ದಗಲಕ್ಕೆ ಯಾವಾಗಲೂ ಇರಬೇಕಾದದ್ದು, ಪ್ರತಿ ಕ್ಷಣಕ್ಕೆ ಇರಬೇಕಾದದ್ದು, ಪ್ರತಿ ಕ್ಷಣಕ್ಕೆ ಇರಬೇಕಾದ. ಅಲ್ಲಿ ಜಾರಿಕೆ ಇದೆ, ಸ್ವಲ್ಪ ನೋಡ್ಕೊಂಡು ಹೋಗಿ ಗೊತ್ತಾಗತ್ತ ಬಿಡ ನನಗೇನು ಹೇಳ್ತಿ ಅಂತ ಯಾರು ಉದ್ದಟತನದಿಂದ ಹೋಗ್ತಾನೆ, ಜಾರಿ ಬೀಳ್ತಾನವನು. ಬಹಳ ಸಣ್ಣ ವಿಷಯ, ಇದೇನು ಬಹಳ ದೊಡ್ಡ ವಿಷಯ ಅಲ್ಲ. ಇದು ನೀವು ಹಾಗೆ ಮಾಡಿ ಹೀಗೆ ಮಾಡಿ ಏನಲ್ಲ, ಇದು ಅಧ್ಯಾತ್ಮದ ಮಾರ್ಗವಲ್ಲ, ಇದು ಸಣ್ಣ ವಿಷಯ. ಅಲ್ಲಿ ಮಳೆ ಬಹಳ ನೀರಾಗಿದೆ, ಅದರಿಂದ ಜಾರಿಕೆ ಇದೆ, ಸ್ವಲ್ಪ ಹೋಗುವಾಗ ನಿಧಾನಕ್ಕೆ ಹೋಗಿ ಬರ್ತಿದೆ ಬಿಡ. ತಾನು ದುಷ್ಟ, ತಾನು ಪುಷ್ಟ, ತಾನು ಗಟ್ಟಿಗ, ತಾನು ಕಾಲಿಟ್ಟರೆ ಭೂಮಿನಿ ಕಂಪಿಸತ್ತೆ ಅಂತ ನೀನು ಎಷ್ಟು ಅಹಂಕಾರ ಪಟ್ಟೇನಪ್ಪ. ಜಾರಿಕೆ ಇದ್ದದ್ದು ಸತ್ಯ, ನೀನ್ ಕಾಲು ಜಾರಿ ಬೀಳೋ ನಿಶ್ಚಿತ, ತಲೆ ಬೀಳ್ಕೋತಿ, ತಲೆ ಒಡ್ಕೋತಿ. ಅಂದ್ರೆ ಹಿತ ಕೇಳೋದು ಅಂತಂದ್ರೆ ಪ್ರತಿ ಕ್ಷಣಕ್ಕೂ ಕೇಳಬೇಕು ಅಂತ ಅನ್ನೋದಕ್ಕೆ ಸಣ್ಣ ದೃಷ್ಟಾಂತ ಕೊಟ್ಟೆ. ಹೀಗೆ ಎಲ್ಲಾ ಮಾತಿಗೂ ಹಿತವನ್ನು ಕೇಳಬೇಕಾದದ್ದು ಅನಿವಾರ್ಯ ಇದೆ. ಅಹಂಕಾರ ಪಟ್ಟೇನು ಪ್ರಯೋಜನ ಇಲ್ಲ, ಜೀವನಾನುಭವ ನಮಗಿಲ್ಲ ಅಂತ ತಿಳ್ಕೊಂಡು ಹೊರಡೋದು ಹಿತ. ಅದರಿಂದ ಏನಾಗತ್ತೆ, ಹಿತವನ್ನು ಕೇಳೋದಕ್ಕೆ ಮನುಷ್ಯ ರಿಸೆಪ್ಟಿವ್ ಆಗಿರ್ತಾನೆ. ಇಲ್ಲ ಅಂತಾದ್ರೆ ಅದಕ್ಕೆ ರಿಪಲ್ಷನ್ ಆಗತ್ತೆ. ಯಾರೂ ಉಪದೇಶ ಮಾಡ್ಲಿಕ್ಕೆ ಬರುವುದಿಲ್ಲ. ಅವನು ಕೇಳೋದಿಲ್ಲ, ಅವನು ಉನ್ಮತ್ತ, ತನ್ನ ಮನಸ್ಸಿಗೆ ಬಂದದ್ದೇ ಮಾಡ್ತಾನೆ. ಏನ್ ಮಾಡ್ತಾನೆ ಮಾಡಿ ಹಾಳಾಗಿ ಹೋಗು ಅಂತಾರೆ ಹೊರತು ಅವನಿಗೆ ಹೇಳಲಿಕ್ಕೆ ಹೋಗುದಿಲ್ಲ. ಆದ್ದರಿಂದ ಎರಡು ಮಾತು ಜೀವನದಲ್ಲಿ ನಾವು ಕಲ್ತು ಬಿಟ್ರೆ ಜೀವನದಲ್ಲಿ ಸಾವಿರ ಅನುಭವವನ್ನು ಕಲೀಲಿಕ್ಕಾಗತ್ತೆ, ಸಾವಿರ ಅನುಭವವನ್ನು ಕಲೀಲಿಕ್ಕಾಗತ್ತೆ. ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನ ಜಿತಃ ಅನಾತ್ಮವಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಸಾಕು. ಎಂಥ ಸುಂದರವಾದ ಮಾತು ನೋಡಿ. ಆತ್ಮನಾತ್ಮಾನಮನ್ವಿಚ್ಛೇನ್ಮನೋಬುಂಧೇಂದ್ರಿಯೈರ್ಯತೈಃ ಆತ್ಮಾಹ್ಯೇವಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾ ಜಿತಃ. ತನ್ನ ಮನಸ್ಸನ್ನು, ಇದು ಸ್ವಲ್ಪ ಮತ್ತೊಂದು ಅದಕ್ಕೆ ಹೇಳಿದೆ, ಇದು ವ್ಯವಹಾರದ ಮಟ್ಟದಲ್ಲಿ ಹೇಳುವ ಅರ್ಥ ನಾನು. ಇನ್ನು ತಾತ್ವಿಕವಾಗಿ ತನ್ನ ಮನಸ್ಸಿನ ನಿಗ್ರಹವನ್ನು ಮಾಡಿಕೊಂಡ ಯಾರು ಪ್ರಭು, ಸಮರ್ಥ, ದೊರೆ, ಅಂಥವನಿಗೆ ಇಡೀ ಜಗತ್ತು ವಶವಾಗಿ. ಯಾರು ತನ್ನ ಮನಸ್ಸನ್ನು ಗೆದ್ದಿಲ್ಲ ಅವನಿಗೆ ಯಾರೂ ವಶವಾಗುವುದಿಲ್ಲ. ಆದ್ದರಿಂದ ತನ್ನ ಮನಸ್ಸನ್ನ ತನ್ನ ನಿಯತಿಯಲ್ಲಿ, ನಿಯಂತ್ರಣದಲ್ಲಿ ಇಟ್ಕೋಬೇಕು. ಸಯೇವ ನಿಯತೋ ಬಂಧು ಸಯೇವ ನಿಯತೋ ರಿಪು ಕ್ಷುದ್ರಾಕ್ಷೇಣೇವ ಜಾಲೇನ ಝಶೌ ಅಪಿಹಿತೌ ಉರು ಕಾಮಶ್ಚ ರಾಜನ್ ಕ್ರೋಧಶ್ಚ ತೌ ಪ್ರಜ್ಞಾನಂ ವಿಲುಂಪತಃ. ಮನುಷ್ಯನಿಗೆ ತಿಳುವಳಿಕೆ ಅಂತನ್ನೋದೇನಿದೆ, ಆ ತಿಳುವಳಿಕೆ ಅನ್ನುವುದನ್ನ, ವಿವೇಕ ಅಂತನ್ನುವುದನ್ನ ಹಾಳು ಮಾಡುವಂತಹ ಅನೇಕ ಮಾಧ್ಯಮಗಳಿವೆ. ದೇವರು ತಿಳುವಳಿಕೆಯನ್ನ ಕೊಟ್ಟನೋ ಬಿಟ್ಟನೋ, ತಿಳುವಳಿಕೆಯನ್ನ ಕೊಟ್ಟ ಮೇಲೆ, ವಿವೇಕವನ್ನು ಒದಗಿಸಿದ ಮೇಲೆ, ವಿವೇಕವನ್ನು ಒದಗಿಸಿದ, ಆದರೆ ಆ ವಿವೇಕವನ್ನು ಸೋರಿ ಹೋಗುವುದಕ್ಕೆ ನಾನಾ ದ್ವಾರಗಳನ್ನು ಇಟ್ಟ ಭಗವಂತ. ಸಿಟ್ಟು ಉಕ್ಕೇರಿದಾಗ ಯಾವ ವಿವೇಕ ಕೆಲಸ ಮಾಡುವುದಿಲ್ಲ. ಆ ವಿವೇಕಕ್ಕೊಂದು ವಿಶಿಷ್ಟ ಸ್ಥಾನ ಕೊಟ್ಟರೆ ಮಾತ್ರ ಆ ಸಿಟ್ಟು ಆ ವಿವೇಕದ ಕೈಗೆ ಹೋಗಬೇಕು, ವಶವಾಗಿರಬೇಕು. ಅಂದ್ರೆ ಆ ವಿವೇಕ
ನಮ್ಮನ್ನ ಆಳುತ್ತದೆ. ವಿವೇಕ ಯಾವಾಗ ನಮ್ಮನ್ನ ಆಳುತ್ತೆ ನೋಡಿ, ಆಗ ನಾವು ಸರಿಯಾದ ದಾರಿಯಲ್ಲಿರ್ತೀವಿ. ಸಿಟ್ಟು ಯಾವಾಗ ನಮ್ಮನ್ನ ಆಳುತ್ತೋ ಆಗ ನಾವು ಕೆಟ್ಟ ದಾರಿಗೆ ಹೋಗ್ತೇವೆ, ತಪ್ಪಿಬಿಡ್ತೇವೆ. ಹೀಗೆ ಎಲ್ಲ ದುರ್ಗುಣಗಳು ಕೂಡ ಒಂದೊಂದು ಕಡೆಗೆ ಇದ್ರೆ ವಿವೇಕ ಎಲ್ಲವನ್ನೂ ನಿಯಮನ ಮಾಡಿ, ನಿಯಂತ್ರಣ ಮಾಡಿ, ಬೇಕಾದದ್ದನ್ನು ಇಟ್ಟುಕೊಂಡು ಬೇಡವಾದದ್ದನ್ನು ಹೊರಗೆ ಹಾಕುವ ಒಂದು ಡಿವೈಸ್, ಅದು ವಿವೇಕ. ವಿವೇಕ ಅಂದ್ರೆ ಏನು? ವಿಸ್ಡಮ್ ಇಸ್ ನಥಿಂಗ್ ಬಟ್ ಎ ಡಿವೈಸ್. ಯಾವ ಡಿವೈಸಿನಿಂದ ನಾವು ಒಳಿತನ್ನ ಇಟ್ಕೋಬಹುದು, ಕೆಟ್ಟದ್ದನ್ನು ಹೊರಗೆ ಹಾಕಬಹುದು. ಇಂಥ ಉತ್ತಮವಾದ ಮಾಧ್ಯಮ ಆ ವಿವೇಕ, ತಿಳುವಳಿಕೆ, ವಿಸ್ಡಮ್. ಅದಕ್ಕೆ ಹೇಳ್ತಾರೆ ತೌ ಪ್ರಜ್ಞಾನಂ ವಿಲುಂಪತಃ. ಮನುಷ್ಯನಿಗೆ ಲೋಭ, ಮೋಹ, ಮದ, ಕ್ರೋಧ, ಕಾಮ ಇವುಗಳೆಲ್ಲ ಮನುಷ್ಯನ ವಿವೇಕವನ್ನ ಲೋಪ ಮಾಡುವ, ಹಾಳು ಮಾಡುವ, ಸೀಳಿ ಹಾಕುವ, ಭಂಗಗೊಳಿಸುವಂತಹ ವಸ್ತುಗಳು. ಆದ್ದರಿಂದ ಜೀವನದಲ್ಲಿ ವಿವೇಕಕ್ಕೆ ಸ್ಥಾನ ಇರಬೇಕು. ಇನ್ಯಾವ ಕೆಟ್ಟದ್ದಕ್ಕೂ ಸ್ಥಾನ ಕೊಡಿ ಬಿಡಿ, ಎಲ್ಲಕ್ಕಿಂತಲೂ ಮೇಲೆ ವಿವೇಕ ಇದು ಬಿಟ್ರೆ ಸಾಕು. ಶಾಸ್ತ್ರಜ್ಞಾನ ಬೇಕಾದಷ್ಟು ಚೆನ್ನಾಗಿದೆ ಅಂತಂದ್ರೂ ಕೂಡ ಅಹಂಕಾರ ಬರಬಹುದು, ಆದರೆ ವಿವೇಕ ಇದ್ದವನಿಗೆ ಅಹಂಕಾರ ಬರುವುದಿಲ್ಲ. ಯಾಕೆಂದ್ರೆ ಅದು ತನ್ನನ್ನು ತಾನು ಸ್ವಂತವಾಗಿ ತಾನು ನಿಯಂತ್ರಣ ಮಾಡಿಕೊಳ್ತದೆ. ಆ ವಿವೇಕದ ಸ್ವಭಾವನೆ ಹಾಗೆ. ನಾನು ಬಹಳ ಭಕ್ತಿ ಉಳ್ಳವ, ದೇವರಲ್ಲಿ ನನ್ನಷ್ಟು ಭಕ್ತಿಯನ್ನು ಯಾರೂ ಮಾಡುವುದಿಲ್ಲ ಅನ್ನುವ ಪ್ರಯೋಜನ ಗೋಪಿಯರಿಗೆ ಬಂದಂತೆ, ಅದು ಘಾತಕ. ಹಾಗಾಗಿ ಆ ವಿಧವಾದ ಅಹಂಕಾರವು ಪ್ರಯೋಜನವಲ್ಲ. ಹಾಗಾದ್ರೆ ಬೇಕಾದದ್ದೇನು? ವಿವೇಕ. ವಿವೇಕ ನಾನು ಬಹಳ ವಿವೇಕಿ ಅಂತನೂ ಅಹಂಕಾರ ಬರಲಿಕ್ಕೆ ಸಾಧ್ಯವಿಲ್ಲ, ಅದು ವಿವೇಕವೇ ಅಲ್ಲ. ವಿವೇಕ ಅಂತಂದ್ರೆ ನನ್ಗಿಂತಲೂ ದೊಡ್ಡವರೆಲ್ಲ ಇದ್ದಾರೆ ಬೇಕಾದಷ್ಟು, ಅದರೊಳಗೆ ನಾನು ಕೆಲವು ಮಾತುಗಳನ್ನು ತಿಳಿದುಕೊಂಡವ ಅನ್ನೋದೇ ವಿವೇಕ. ಅನ್ನೋದೇ ವಿವೇಕ. ನನ್ನಂಥ ವಿನೀತ ಯಾರಿದ್ದಾರೆ ಜಗತ್ತಿನೊಳಗೆ ಅಂತ ಅಹಂಕಾರ ಪಟ್ಟರೆ ಅದು ವಿನಯ ಅಲ್ಲ, ಅದು ವಿವೇಕ ಅಲ್ಲ. ಹಾಗಾಗಿ ವಿವೇಕ ಅಂತ ಅನ್ನೋದು ಬಹಳ ಅಪರೂಪದ ವಸ್ತು. ಕೃಷ್ಣ ಅದನ್ನ ಭವಂತಿ ಭಾವಾಭೂತಾನಂ ಮತ್ತ ಇವ ಪೃಥಗ್ವಿಧ ಎಂಬುದಾಗಿ ಅನೇಕ ವಸ್ತುಗಳನ್ನು ಹೇಳ್ತಾನೆ. ಅದರೊಳಗೆ ಮೊಟ್ಟ ಮೊದಲಿನ ವಸ್ತು ಅಂತಂದ್ರೆ ಬುದ್ಧಿ, ಜ್ಞಾನ ಮಸಮೋಹ. ಜ್ಞಾನ ಎರಡನೇದ್ದು, ಮೊದಲನೇದ್ದು ಬುದ್ಧಿ. ಬುದ್ಧಿ ಅಂದ್ರೆ ಏನು? ಆಚಾರ್ಯರು ಅರ್ಥ ಬರೀತಾರೆ ಸದಸದ್ವಿವೇಕ. ಇಲ್ಲಿರುವ ಬುದ್ಧಿ ಶಬ್ದಕ್ಕೆ ಅರ್ಥ ಏನು? ಸದಸದ್ವಿವೇಕ. ಇದು ಒಳಿತು, ಇದು ಕೆಟ್ಟದ್ದು ಎಂಬ ತಿಳುವಳಿಕೆ. ಇದು ಒಳಿತು, ಇದು ಕೆಟ್ಟದ್ದು ಎಂಬ ತಿಳುವಳಿಕೆ ಏನಿದೆ ನೋಡಿ, ಅದು ಅತ್ಯಂತ ಮಹತ್ವದ ವಸ್ತು. ಅದಿದ್ರೆ ಎಲ್ಲ ಹಿತವಾಗಿ. ಹಾಗಾಗಿ ಸಮೀಕ್ಷೇವೇಹ ಧರ್ಮಾರ್ಥವು ಸಂಭಾರಾನ್ ಯೋಧಿಗಚ್ಚತಿ ಸವೈ ಸಂಭೃತ ಸಂಭಾರ ಸತತಂ ಸುಖಮೇಧತೆ ಶುಷ್ಕೇನಾರ್ಧಂ ದಹ್ಯತೆ ಮಿಶ್ರಭಾವಾತ್ ತಸ್ಮಾತ್ ಪಾಪೈ ಸಹ ಸಂಧಿಂ ನ ಕುರ್ಯಾತ್. ಪಾಪಿಷ್ಠರ ಜೊತೆಗೆ ಎಂದೆಂದಿಗೂ ಕೂಡ ಸಂಧಾನವನ್ನು ಮಾಡಿಕೊಳ್ಳಿಕ್ಕೆ ಹೋಗಬಾರದು. ಪಾಪಿಷ್ಠರ ಜೊತೆಗೆ ಒಡನಾಟ. ಆಚಾರ್ಯರು ಹೇಳ್ತಾರೆ, ಕಿಂಚಿತ್ ಸತ್ಸ್ವಪಿ ಸಂಗೀಸ್ಯ, ಸ್ವಲ್ಪ ಸಜ್ಜನರಾಗಿದ್ರು ಅವನತ್ರ ನೀವು ವ್ಯಾಪಾರ ಮಾಡಿ. ಜನರಲ್ ಸ್ಟೋರ್ಸ್, ಯಾವುದೋ ಕಿರಾಣಿ ಅಂಗಡಿ, ಏನೋ ವ್ಯಾಪಾರ ಮಾಡಬೇಕಾಗಿದೆ, ಯಾರ ಹತ್ರ ಮಾಡಬೇಕು, ಯಾರು ಒಳ್ಳೆಯವನಿದ್ದಾನೆ ಅವನ ಜೊತೆಗೆ ವ್ಯಾಪಾರ. ನಿಮ್ಗೆ ಎಷ್ಟು ಲಾಭವಾಗತ್ತೆ ನೋಡ್ಕೋಬೇಡಿ, ಯಾವನು ಒಳ್ಳೆಯವನಿದ್ದಾನೆ ಅವನ ಜೊತೆಗೆ ವ್ಯಾಪಾರ. ಹೀಗೆ ಹೇಳುವಂತಹದ್ದು ಶಾಸ್ತ್ರ. ಹೇಳೋ ತಾತ್ಪರ್ಯವೇನು ಅಂತಂದ್ರೆ, ಸಜ್ಜನರ ಸಹವಾಸ, ಒಳ್ಳೆ ಜನರ ಸಹವಾಸ ನಮಗೆ ಅತ್ಯಂತ ಅವಶ್ಯಕ. ಅದು ನಾನಾ ಮುಖದಿಂದ ನಮಗೆ ಪರಿಣಾಮವನ್ನು ಮಾಡ್ತದೆ, ನಾನಾ ರೀತಿಗಳಿಂದ ನಮಗೆ ಪರಿಣಾಮವನ್ನು ಮಾಡ್ತದೆ. ಎಂಥದ್ದು ಅದರ ಪರಿಣಾಮ ಎಂಥದ್ದು, ಯಾವಾಗ ಏನಾಗತ್ತೆ ಅಂತ ಹೇಳಿಕ್ಕಾಗುವುದಿಲ್ಲ, ಹೇಳಿಕ್ಕಾಗುವುದೇ ಇಲ್ಲ. ಅವನು ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ನಾನು ಮಾಡಬೇಕು ಅಂತ ಹೊರಟಾಗ ಅವನು ನನಗೆ ರೋಲ್ ಮಾಡೆಲ್ ಆಗಿ ಬಿಡ್ತಾನೆ. ಅವನು ಆ ಪಾಪಿಷ್ಠ, ಆ ನೀಚ, ಅವನು ರೋಲ್ ಮಾಡೆಲ್ ಆದ ಅಂತಂದ್ರೆ ಅವನಂತೆ ನಾನು ಅನುಕರಣವನ್ನು ಮಾಡ್ತೇನೆ. ನಾನು ಹಿತವಾದ ದಾರಿಯನ್ನು ಬಿಟ್ಟೆ, ಸನ್ಮಾರ್ಗ ಬಿಟ್ಟೆ, ಆ ಪಾಪಿಯ ದಾರಿಯನ್ನ, ಪಾಪಿಯ ಆದರ್ಶವನ್ನ ಹಿಡ್ಕೊಂಡೆ. ಏನಾಯ್ತು ಲಾಭ? ಹಾಗಾಗಿ ದುರ್ಜನರ ಯಾವ ಮಾಧ್ಯಮದಿಂದಲೂ ನಮಗೆ ಸಹವಾಸ ಆಗದೇ ಇದ್ರೆ ಮಾತ್ರ ನಮಗೆ ಹಿತ. ಯಾವ ಮಾಧ್ಯಮದಿಂದಲೂ. ಭೀಮಸೇನ್ ದೇವರು ತಮ್ಮ ಸಾರಥಿಯನ್ನು ಮಾಡ್ಕೋಬೇಕು ಆಲೋಚನೆ ಮಾಡ್ತಾರೆ. ಯಾರನ್ನು ಸಾರಥಿ ಮಾಡ್ಕೋಬೇಕು?
ಭೀಮಸೇನ ದೇವರು ತನ್ನ ಸಾರಥಿ ಕೆಲಸ ಏನದು? ಎಲ್ಲೋ ರಥದಲ್ಲಿ ಕೂತ್ಕೊಂಡು ಹೋಗ್ತಾ ಇರುವಾಗ ಅವನಷ್ಟು ಒಂದ್ ಸ್ವಲ್ಪ ಒಯ್ತಾನೆ, ಬಿಡ್ತಾನೆ, ಕರ್ಕೊಂಡು ಬರ್ತಾನೆ, ಇಷ್ಟೇ. ಅಂಥ ಸಾರಥ್ಯಕ್ಕೂ ಬೇರೆಯವರಲ್ಲ. ಯಾರು ವಿಚಾರ ಮಾಡಿದ್ರು, ಅವನು 10 ಜನ ಕ್ಯಾಂಡಿಡೇಟ್ ಬಂದಿರಬಹುದು, 100 ಜನ ಬಂದಿರಬಹುದು. ಭೀಮಸೇನ ದೇವರ ಕೈಯಲ್ಲಿ ಕೆಲಸ ಮಾಡೋದಕ್ಕೆ ಹಣಕಾಸು ಸಿಗತ್ತೆ, ಯಾರು ಅಂತ ಬೇಕಾದಷ್ಟು ಬಂದಿರಬಹುದು. ಯಾರನ್ನು ತಕೊಳ್ಳಿಲ್ಲ ಭೀಮಸೇನ ದೇವರು. ಯಾರನ್ನು ತಗೊಳ್ತಾರೆ? ವಿಶೋಕ ಅಂತ ಒಬ್ಬ. ಆ ವಿಶೋಕ ಅಂದ್ರೆ ಯಾರವನು ಅಂದ್ರೆ ಎಷ್ಟು ವಿಚಿತ್ರ ನೋಡಿ. ಭೀಮಸೇನ ದೇವರ ವಿಚಿತ್ರವಾಗಿರುವಂತಹ ಸಂಯೋಜನೆಗಳು. ಅರ್ಜುನ ಕೃಷ್ಣನನ್ನ ಸಾರಥಿ ಮಾಡಿದ್ದು ದೊಡ್ಡಸ್ತಿಕೆ ಅಲ್ಲ, ಅದು ದಡ್ಡತನ. ಅರ್ಜುನನ ದಡ್ಡತನ, ಕೃಷ್ಣನ ದೊಡ್ಡಸ್ತಿಕೆ ಅದು ಮಾತು ಬೇರೆ. ಅರ್ಜುನನನ್ನು ಕೃಷ್ಣನನ್ನ ಸಾರಥಿಯನ್ನು ಮಾಡದ, ಕೃಷ್ಣ ಸಾರಥಿಯಾಗಿ ಬಂದ ಮಾತು ಬೇರೆ. ಆದರೆ ನೀನು ಸಾರಥಿ ಆಗಬೇಕು ನಮಗೆ ಬೇಡದಲ್ಲ. ಹಾಗಾಗಿ ಯಾರನ್ನ ಸಾರಥಿ ಮಾಡಬೇಕು ನೋಡಿ. ಭೀಮಸೇನ ದೇವರು ಎಷ್ಟು ಸುಂದರವಾಗಿ ವಿಶೋಕ ಅಂತನ್ನು ಅವನು ಆ ಕುಬ್ಜೆ ಇದ್ದಾಳಲ್ಲ ಮಥುರಾ ಪಟ್ಟಣದಲ್ಲಿ ಕುಬ್ಜೆ, ಆ ಕುಬ್ಜೆಯ ಮಗ ವಿಶೋಕ, ಕೃಷ್ಣನ ಮಗ. ಕೃಷ್ಣ ಕುಬ್ಜೆಯರಲ್ಲಿ ಹುಟ್ಟಿದ ಮಗ ಆ ವಿಶೋಕ. ಆ ವಿಶೋಕ ಎನ್ನುವವನು ಜಾತಿಯಲ್ಲಿ ಕ್ಷತ್ತ. ಅವನು ಪಂಚರಾತ್ರಗಳನ್ನೆಲ್ಲ ಸಂಪೂರ್ಣವಾಗಿ ಓದಿದ್ದನಂತೆ. ಪ್ರಾಯ ಕೃಷ್ಣನೇ ಉಪದೇಶ ಮಾಡಿರಬೇಕು. ಅಪ್ಪ ಕೃಷ್ಣ ಅವನಿಗೆ ಪಂಚರಾತ್ರವನ್ನೆಲ್ಲ ಉಪದೇಶ ಮಾಡಿದ್ದ. ವೇದವನ್ನು ಓದುವುದಕ್ಕೆ ಅಧಿಕಾರವಿಲ್ಲ, ಪಂಚರಾತ್ರವನ್ನು ಓದುವುದಕ್ಕೆ ಅಧಿಕಾರವಿದೆ. ಹಾಗಾಗಿ ಆ ಸೂತ ಜಾತಿಯವರಿಗೆ ಪಂಚರಾತ್ರವನ್ನೆಲ್ಲ ಪಾಠ ಹೇಳಿ ಸಂಪೂರ್ಣ ಪಂಚರಾತ್ರವನ್ನು ಸಿದ್ಧ ಮಾಡಿಕೊಂಡ ಉತ್ತಮ ಜ್ಞಾನಿಯಾಗಿದ್ದ ವಿಶೋಕ. ಅಂಥವನನ್ನ ತನ್ನ ಸಾರಥಿಯಾಗಿ ಇಟ್ಕೊಂಡ. ಯಾರನ್ನ ಸಾರಥಿಯಾಗಿಟ್ಕೋಬೇಕು ಅಂತನ್ನೋದನ್ನೂ ಮಹಾಭಾರತ ನಮಗೆ ಕಲಿಸಿಕೊಡ್ತದೆ. ಯಾಕೂಬ್ ಅಂತೊಬ್ಬ ಡ್ರೈವರ್ನ ಇಟ್ಕೋಬೇಡಿ, ಅಲ್ಬರ್ಟ್ ಅಂತನ್ನುವ ಡ್ರೈವರ್ನ ಇಟ್ಕೋಬೇಡಿ. ಇವರು ಯಾರು ಪ್ರಯೋಜನ ಬೀಳುವುದಿಲ್ಲ, ಅಮೀನು ಪ್ರಯೋಜನ ಬೀಳುವುದಿಲ್ಲ. ವಿಶೋಕನಲ್ಲಿ ಇಟ್ಕೊಳ್ಳಿ. ಪಂಚರಾತ್ರವನ್ನು ಓದಿದಾನೆ, ಅಂಥ ಒಬ್ಬ ಸಾರಥಿ ಬೇಕು. ಯಾಕೆಂದ್ರೆ ನಾವು ಅವನ ಜೊತೆಗೆ ಮಾತಾಡಿ ವ್ಯವಹಾರ ಮಾಡುವಾಗಲೂ ನಮಗೆ ಅನೇಕ ಪಾಪಗಳು ಬರುವ ಸಂಭವ ಇರುತ್ತೆ, ಅನೇಕ ಆದರ್ಶಗಳು ಬರುವ ಸಂಭವವಿರುತ್ತೆ. ಏನೇನೋ ತಪ್ಪು ಮಾಡಿ ಬಿಡ್ತೇವೆ. ಅಲ್ಲ, ಇವತ್ತಿನ ಜಗತ್ತಿನಲ್ಲಿ ನಾನು ಹೇಳ್ತಾ ಇದ್ದಂತಹ ಮಾತು ಬಹಳ, ನಾನು ವ್ಯಕ್ತಿಗತವಾಗಿ ಜಾತಿ ರೂಪದಲ್ಲಿ ನಾನು ಹೇಳ್ತಾ ಇಲ್ಲ. ಪಾಪಿಷ್ಠನಾದಂತಹ ಯಾವ ವ್ಯಕ್ತಿಯನ್ನು ಇಟ್ಕೊಳ್ಳಿಕ್ಕಿಲ್ಲ. ಉತ್ತಮನಾದ, ಸಾತ್ವಿಕನಾದ, ಸಾಧುವಾದ ವ್ಯಕ್ತಿಯನ್ನ ಅಂದ್ರೆ ಬೇರೆ ಜನರ ಸಹವಾಸ ನಮಗೆ ಆಗಬಾರದು. ಬಹಳ ನೋಡ್ಕೋಬೇಕಾದದ್ದು ಇದು. ನಮಗೆ ಇದು ಕೊಳಚೆ ನೀರು ಕುಡಿದಂತಹ ಜನರಿಗೆ ಏನಾಗತ್ತೆ ಕೊಳಚೆ ನೀರಿಂದ ಅಂತ ಕೇಳ್ತಾರೆ. ಸಿನ್ಸ್ ದೇ ಆರ್ ಇಮ್ಯೂನ್ ಆರ್ ಅವರ ಸಿಸ್ಟಮ್ ಹಾಗಾಗಿದೆ. ಹಾಗೆ ಕೊಳಚೆ ನೀರನ್ನೇ ಕುಡಿದಿರುವಂತಹ ಜನರಿಗೆ ಏನಾಗುವುದಿಲ್ಲ. ಹಾಗಾಗಿದೆ ನಮಗೆ. ಯಾವ ಪಾಪಿಷ್ಠರ ಸಹವಾಸ ಮಾಡಿದ್ರೆ ಏನಾಗೋದಿದೆ ನಮಗೆ? ನಾವೆಲ್ಲ ಮನಸ್ಸಿನ ಶುದ್ಧ ಇದ್ದೀವಲ್ಲ ಅಂತ ಹೇಳುವ ಇವತ್ತಿನ ಮಾಡರ್ನ್ ಥಿಯರಿಗಳು ಅವೆಲ್ಲ, ಅದಕ್ಕೆಲ್ಲ ನಾನು ಉತ್ತರ ಕೊಡ್ಲಿಕ್ಕೆ ಬರುವುದಿಲ್ಲ. ಅಂತೂ ಶಾಸ್ತ್ರ ಹೇಳಿದ ಮಾತನ್ನಷ್ಟು ತಿಳಿಸ್ತೇನೆ. ಶುಷ್ಕೇನಾರ್ದ್ರಂ ದಹ್ಯತೆ ಮಿಶ್ರಭಾವಾತ್ ತಸ್ಮಾತ್ ಪಾಪೈ ಸಹ ಸಂಧಿಂ ನ ಕುರ್ಯ. ಎಂದೆಂದಿಗೂ ಕೂಡ ಪಾಪಿಷ್ಠದ ಜೊತೆಗೆ ಸಂಧಿಯನ್ನ, ಒಪ್ಪಂದವನ್ನ, ಕಾಂಪ್ರಮೈಸ್ ಅನ್ನ, ಪ್ರೀತಿ ಸ್ನೇಹಗಳನ್ನ ಎಂದನ್ನೂ ಮಾಡಲಿಕ್ಕಿಲ್ಲ. ನಿಜಾನುಪತತ ಶತ್ರುನ್ ಪಂಚ ಪ್ರಯೋಜನ ಯೋ ಮೋಹಾನ್ ನ ನಿಗೃಹ್ಣಾತಿ ತಮಾಪದ್ ಗ್ರಸತೆ ನರಂ ಅನಸೂಯ ಆರ್ಜವಂ ಶೌಚಂ ಸಂತೋಷ ಪ್ರಿಯವಾದಿತ ದಮಃ ಸತ್ಯಂ ಅನಾಯಾಸ ನ ಭವಂತಿ ದುರಾತ್ಮನ. ದುರಾತ್ಮರು ಯಾರಿದ್ದಾರೆ, ಯಾರ ಮನಸ್ಸು ಕೆಟ್ಟಿದೆ, ಯಾರು ದುಷ್ಟರೋ, ಯಾರು ಕ್ರೂಯಲ್ ವಿಕೆಟ್, ಅಂತಹ ಜನರಿಗೆ ಎಂದೆಂದಿಗೂ ಕೂಡ ಅನಸೂಯ, ಅಸೂಯ ಇಲ್ಲದಿರುವ ಸ್ವಭಾವ. ನಾವು ಅಸೂಯೆ ಪಡದೇ ಇರುವುದು ಅಂತನ್ನೋದು ಸಾಧು ಸ್ವಭಾವದ ಕೆಲಸ. ಯಾರು ಎಷ್ಟು ಸುಖದಲ್ಲಿದ್ರು, ಬರೋ ಸಮಸ್ಯೆ ಯಾವಾಗ? ಸುಖ ಸಂಪತ್ತುಗಳು ಬಂದಾಗಲೇ ತಾನು ಅಷ್ಟು ಪಡೆದರೂ ಸರಿ, ಪಡೆದಿದ್ದರೂ ಸರಿ ತಾನು ಅಸೂಯೆ ಪಡ್ತಾನೆ. ಕೆಲವರಿಗೆ ತಾನು ಅಷ್ಟು ಸಂಪತ್ತನ್ನು ಪಡೆಯದೇ ಇದ್ದದ್ದಕ್ಕೆ ಅಸೂಯೆ ಬರುತ್ತೆ. ಕೆಲವರಿಗೆ ಸಂಪತ್ತನ್ನು ಪಡೆದರೂ ಕೂಡ ಇನ್ನೊಬ್ಬರಿಗೆ ಅಷ್ಟು ತನ್ನಷ್ಟು ಸಂಪತ್ತು ಬರಬಾರದು. ಇದು ಏನು ಗೋಳು ಪ್ರಾರಬ್ಧ ಇದು.
ಹಾಗಾಗಿ ಈ ಅಸೂಯೆ ಏನಿದೆ ನೋಡಿ, ಇದು ಕೆಟ್ಟ ಜನರಿಗೆ ಎಂದೆಂದಿಗೂ ಅಸೂಯೆ ಇರೋದೇ. ಕದಾಚಿತ್ ಕೆಲವರ ಬಗ್ಗೆ ಅಸೂಯೆ ಮಾಡ್ಲಿಕ್ಕಿಲ್ಲ, ಯಾರೋ ಒಬ್ಬ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿಯ ಬಗ್ಗೆ ತುಂಬಾ ಅಸೂಯೆ ಇರುತ್ತದೆ, ಬಿಸಿ 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 ರಕ್ತ, ಅವನ ಬಗ್ಗೆ ಸಮಾಧಾನ ಇರುವುದಿಲ್ಲ. ಒಂದು 10 ನಿಮಿಷ ಮಾತಾಡಿ, 10 ನಿಮಿಷ ಮಾತಾಡಿದ್ರೆ ಅವನ ಜೊತೆಗೆ ನಿಧಾನಕ್ಕೆ ಕೂತ್ಕೊಂಡು, ಅವನಿಗೂ ಹೆಚ್ಚು ಕೆಲಸ ಇಲ್ಲ, ಖಾಲಿ ಇದ್ದಾನೆ, ನೀವು ಖಾಲಿ ಮಾತಾಡಿ, ಆಗ ಆ ವ್ಯಕ್ತಿ ಬಂದೇ ಬಿಡ್ತಾನೆ. ಒಂದು 10-15 ನಿಮಿಷ ನೀವು ಮಾತಾಡೋದ್ರೊಳಗೆ ಆ ವ್ಯಕ್ತಿ ಬಂದು ಕೂತು ಬಿಡ್ತಾನೆ. ಹರಟೆ ಅವನು ಹಾಗಿದ್ದಾನೆ ನೋಡಿ, ಇವನು ಹೀಗಿದ್ದಾನೆ ನೋಡಿ. ಅವನು ಹೇಗಿದ್ರೇನು? ಅಸೂಯೆ ಮಾಡುವುದು ಇದು ಅನಾವಶ್ಯಕವಾಗಿ ಯಾವ ಪ್ರಯೋಜನ ಬೀಳದಂತಹ ಕೆಟ್ಟ ಕೆಲಸ, ಅದು ಕೆಟ್ಟ ಚಟ. ಅದು ನಿಮ್ಮ ರಕ್ತವನ್ನ ಸುಡುವ, ಬಿಸಿ ಮಾಡುವ, ಬ್ಲಡ್ ಪ್ರೆಷರ್ ಹೆಚ್ಚು ಮಾಡುವ ಆದಿಯ ಮನಸ್ಸಿನ ರೋಗ. ಹಾಗಾಗಿ ಅನಸೂಯ ಸಾಧು ಸ್ವಭಾವ, ಯಾರನ್ನು ದ್ವೇಷ ಮಾಡದೆ, ಅಸೂಯೆ ಮಾಡದೆ, ಯಾರು ಒಳ್ಳೇದಾದರೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ, ತನಗೂ ಒಳ್ಳೇದಾಗಲಿ ಅಂತ ಅಪೇಕ್ಷೆ ಪಡೋದು ಅಸೂಯೆಯಲ್ಲ. ಅವರಿಗೆಲ್ಲ ಒಳ್ಳೇದಾಗಲಿ, ನನಗೂ ಒಳ್ಳೇದಾಗಲಿ, ಅಸೂಯೆಯಲ್ಲ. ಅವರಿಗೆ ಆಗಬಾರದು ಅಂತ ಅನ್ನುವುದು ಅಸೂಯೆ. ಅನಸೂಯ ಆರ್ಜವಂ, ಆರ್ಜವ ಯಾರ ಕುರಿತೂ ಕೂಡ ರುಜು, ಸರಳ. ಸರಳ ಅಂದ್ರೆ ಸರಳ, ಏನಿದ್ರೂ ಸರಳ. ರಾವಣನೊಟ್ಟಿಗೆ ಸರಳವಾಗಿ ವರ್ತಿಸಿದ ಅಂತ ಹೇಳ್ತಾರೆ. ಬಹಳ ದೊಡ್ಡ ಸಮಸ್ಯೆ ಅದು. ರಾವಣನ ಜೊತೆಗೆ ಮೊದಲನೇ ಬಾರಿ ರಾವಣ ಬಂದ ಯುದ್ಧಕ್ಕೆ ಬಂದ. ರಾವಣನನ್ನ ಬಾಣಗಳಿಂದ ಅವನನ್ನ ಏನು ಯುದ್ಧವೇ ಮಾಡದಿದ್ದಂತೆ ಮಾಡಿಬಿಟ್ಟ. ಎಲ್ಲ ಹಾಳಾಗಿ ಹೋಯಿತು. ಸಾಯೋದೊಂದು ಉಳಿದಿತ್ತು. ರಾವಣನ್ನು ಕೊಲ್ಲಿಲ್ಲ. ರಾವಣನಿಗೆ ಹೇಳಿದ, ಹೋ ಭುಕ್ವಾ ಭೋಗಾಂ ಪುನರೇಹಿ ಮರ್ತುಂ, ಮತ್ತೆ ಬಾ, ಸಾಯೋದಕ್ಕೆ ಸಿದ್ಧನಾಗಿ ಬಾ ಅಂತ ಹೇಳಿ ಕಳಿಸ್ತಾನೆ. ಸರಳವಾಗಿ, ಅತ್ಯಂತ ನೇರವಾದ ರುಜುವಾದ ಮಾರ್ಗ. ಈ ರುಜು ಮಾರ್ಗ ಏನಿದೆ ನೋಡಿ, ಈ ರುಜು ಮಾರ್ಗ ಡಸಂಟ್ ನೋ ದ ಡಿವಿಯೇಷನ್. ದರ್ ಇಸ್ ನೋ ಡಿವಿಯೇಷನ್ ಎಟ್ ಆಲ್. ಇಫ್ ದರ್ ಇಸ್ ಎನಿ ಡಿವಿಯೇಷನ್ ಸ್ಲೈಟೆಸ್ಟ್, ಅದು ರುಜು ಅಲ್ಲ. ಇಟ್ ಇಸ್ ನಾಟ್ ಎ ಸ್ಟ್ರೇಟ್ ಲೈನ್. ಇಫ್ ದರ್ ಇಸ್ ಎನಿ ಡಿವಿಯೇಷನ್, ಇಟ್ ಕೆನಾಟ್ ಬಿ ಎ ಸ್ಟ್ರೇಟ್ ಲೈನ್. ಇಂಪಾಸಿಬಲ್. ಅಫ್ಕೋರ್ಸ್ ಇಷ್ಟು ರುಜುವಾಗಬೇಕೋ ಆಗಬಾರದು ಅಂತ ಅನ್ನೋದು ಡಿಬೇಟಬಲ್ ಆದ ವಿಷಯ. ಶ್ರೀಮನ್ ಮಹಾಭಾರತ ಇಷ್ಟು ರುಜು ಆಗಬಾರದು, ನಿಕೃತ್ಯ ನಿಕೃತಿ ಹನ್ಯಾರಿ, ಮೋಸ ಮಾಡುವ ವ್ಯಕ್ತಿಯನ್ನು ಮೋಸದಿಂದಲೇ ಕೊಲ್ಲಬೇಕು ಅಂತ ಮಹಾಭಾರತದ ಸಿದ್ಧಾಂತ. ಇರಲಿ, ಹೇಳುವ ತಾತ್ಪರ್ಯ ಅಂದ್ರೆ ರುಜುತ್ವ ಎನ್ನುವ ಗುಣಕ್ಕೆ ಮಾತ್ರ ಎಂದೆಂದಿಗೂ ಡಿವಿಯೇಷನ್ ಇಲ್ಲ, ಆಚೆ ಈಚೆ ಹೋಗೋ ಪ್ರಸಕ್ತಿಯೇ ಇಲ್ಲ. ಒಂದೇ ಲೈನ್. ಸ್ಟ್ರೇಟ್ ಮೀನ್ಸ್ ಸ್ಟ್ರೇಟ್. ಹೀಗಾಗಿ ರುಜುತ್ವ ಎನ್ನುವುದು ಮುಂದೆ ಬರುತ್ತೆ. ಅಲ್ಲೇ ಬಹಳ ಸುಂದರವಾದ ಮಾತು ಬರ್ತದೆ. ಶೌಚಂ ಸಂತೋಷ. ಸಂತೋಷ ಬಹಳ ದೊಡ್ಡ ವಸ್ತು. ಅದು ಮನೆ ಮಾಡಿದ ವ್ಯಕ್ತಿ, ಮನೆಯಲ್ಲಿ ಸುಖವಾಗಿರಬೇಕು ಅಂತನ್ನುವ ವ್ಯಕ್ತಿ ತಾನು ಹಾಗೂ ತನ್ನ ಕುಟುಂಬದವರಿಗೆ ಸಂತೋಷವನ್ನ ಪಡುವುದನ್ನು ಕಲಿಸಬೇಕು. ಮೊದಲೇ ಏನು ಸಿಕ್ಕಿದೆ ಅಷ್ಟರೊಳಗೆ ಖುಷಿ ಪಡುವುದನ್ನು ಕಲಿಸಬೇಕು. ಖುಷಿ ಪಡುವುದು ವಸ್ತುವಿನಿಂದ ಬರುವುದಲ್ಲ. ಇದು ಇವತ್ತು ಎಲ್ಲ ಮನೋವಿಜ್ಞಾನದಿಂದ ಸಿದ್ಧವಾದ ವಿಷಯ. ವಸ್ತುಗಳಿಂದ ಖುಷಿ ಇಲ್ಲ, ವಸ್ತುಗಳಿಂದ ಖುಷಿ ಇಲ್ಲ. ಖುಷಿ ಒಳಗೆ. ನಾನು ಪಡುವುದರಿಂದ ಖುಷಿ ಬರುತ್ತೆ, ಸಂತೋಷ ಪಡುವುದರಿಂದ ಬರುತ್ತೆ ಹೊರತು ಗಳಿಸುವುದರಿಂದಲ್ಲ. ಏನು ಹೊಂದಿದ್ದೇನೆ ಅದರಿಂದಲ್ಲ, ಒಳಗೆ ಬರುವಂತಹದ್ದು. ಇಟ್ ಹ್ಯಾಸ್ ಟು ಕಮ್ ಫ್ರಮ್ ವಿದಿನ್. ಒಳಗಿನಿಂದ ಖುಷಿ ಇದೆ, ಹೊರಗಿನಿಂದ ಎಂದೂ ಇದೆ. ಹೊರಗಿನಿಂದ ಸುಖ ಇದೆ ಅಂದ್ರೆ ಭೋಗ ಇದೆ, ಹೊರಗಿನ ವಸ್ತುಗಳಿಂದ ಭೋಗ ಇದೆ, ಒಳಗಿನಿಂದ ಸಂತೋಷ. ಅದಕ್ಕೆ ಒಂದೇ ಒಂದು ಲೆಸ್ ಎಕ್ಸ್ಪೆಕ್ಟೇಷನ್ ಅಂಡ್ ಮೋರ್ ಸ್ಯಾಟಿಸ್ಫ್ಯಾಕ್ಷನ್. ಅಪೇಕ್ಷೆ ಕಮ್ಮಿ ಆಯಿತೋ ತೃಪ್ತಿ ಹೆಚ್ಚಿರ್ತದೆ, ಅಪೇಕ್ಷೆ ಹೆಚ್ಚಾಯಿತೋ ತೃಪ್ತಿ ಕಡಿಮೆ. ಡೈರೆಕ್ಟ್ಲಿ ಪ್ರಪೋರ್ಷನೇಟ್. ಎಷ್ಟು ನಿಮಗೆ ಎಕ್ಸ್ಪೆಕ್ಟೇಷನ್, ಅಪೇಕ್ಷೆ ಎಷ್ಟಿದೆ, ಎಷ್ಟು ಅಪೇಕ್ಷೆ ಇದೆ, ಅಷ್ಟಕ್ಕೆ ತಕ್ಕಂತೆ ಅದಕ್ಕೆ ರಿವರ್ಸ್ ಆಗಿ ನಮಗೆ ಅತೃಪ್ತಿ ಇರುತ್ತೆ. ಆದ್ದರಿಂದ ಇದು ಅನಸೂಯ ಆರ್ಜವಂ ಶೌಚಂ ಸಂತೋಷ.
ಸಂಪಾದನೆ ಮಾಡ್ತಾನೆ ಬೇಕಾದಷ್ಟು ಸಂಪಾದನೆ ಮಾಡ್ತಿರ್ತಾನೆ, ಎಲ್ಲ ಇರ್ತದೆ. ಕೆಲವರು ನೋಡ್ತೇವೆ, ಎಲ್ಲ ಇರ್ತದೆ. ಆದ್ರೆ ಏನೋ ಒಂದವನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾನೆ, ಅದು ಆಗಬೇಕು, ಇದನ್ನು ಮಾಡಬೇಕು, ಅದನ್ನು ಗಳಿಸಬೇಕು. ಇಲ್ಲಿ ಅವನು ಅವಶ್ಯವಾಗಿ ಗಳಿಸಲಿ. ಐ ಡೋಂಟ್ ಮೀನ್ ದಟ್ ಒನ್ ಶುಡ್ ಬಿ ಕಾಂಪ್ಲಸೆಂಟ್, ಬಟ್ ಒನ್ ಶುಡ್ ಬಿ ಕಂಟೆಂಟೆಡ್. ದರ್ ಇಸ್ ಎ ವರ್ಡ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಕಾಂಪ್ಲಸೆನ್ಸಿ ಅಂಡ್ ದ ಕಂಟೆಂಟ್ಮೆಂಟ್. ಇವೆರಡರಲ್ಲಿ ಬಹಳ ದೊಡ್ಡ ಕಂದಕ ಇದೆ. ನಮಗೆ ತೃಪ್ತಿ ಅಂತನ್ನುವುದಕ್ಕೂ ಹಾಗೂ ಪ್ರಗತಿ ಕುಂಠಿತವಾಗುತ್ತೆ ಅಂತನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಮನುಷ್ಯ ತಾನು ಎಷ್ಟನ್ನೂ ಸಾಧಿಸಲಿ, ಅತೃಪ್ತನಾಗದೆ ಸಾಧಿಸಲಿ, ತನ್ನ ಸಂಕಲ್ಪವನ್ನು ಮಾಡಲಿ, ಸಾಧಿಸಬೇಕು ಅಂತ ಸಾಧಿಸಲಿ. ಆದರೆ ಅದಿಲ್ಲ ಅಂತನ್ನುವುದಕ್ಕಾಗಿ ದುಃಖ ಪಡುವುದೇನಿದೆ, ಇದು ಎಂದಿಗೂ ಇರತಕ್ಕದ್ದಲ್ಲ. ಅಷ್ಟಿದ್ದರೆ ಸಾಕು. ಹಾಗಾಗಿ ಮನುಷ್ಯನಿಗೆ ಕಂಟೆಂಟ್ಮೆಂಟ್ ಇದ್ದಾಗ ಎಂದೆಂದಿಗೂ ಗ್ರೋತ್ ಹಿಂಡರ್ ಆಗುವುದಿಲ್ಲ, ಎಂದೂ ಆಗುವುದಿಲ್ಲ. ಕಾಂಪ್ಲಸೆನ್ಸಿ ನಿಜವಾಗಿ ನಮ್ಮ ಪ್ರಗತಿಯನ್ನು ನಿಲ್ಲಿಸ್ತದೆ, ಬೇಡ. ಆದರೆ ತೃಪ್ತಿ ಅಂದ್ರೆ ಏನು? ನಾನು ಪಡೆದದ್ದು ಬೇಕಾದಷ್ಟು ಸಮೃದ್ಧವಾಗಿದೆ, ಅದನ್ನು ನಾನು ಮಾಡಬೇಕು, ಅದರಿಂದ ಇನ್ನಷ್ಟು ಒಳ್ಳೆಯದಾಗತ್ತೆ ಅಂತನ್ನೋದು ಬೇರೆ, ಈಗ ಒಳ್ಳೆಯದಾಗೇ ಇಲ್ಲ ನನಗೆ ಅಂತನ್ನೋದು ಬೇರೆ.